ಕೇಳ್ತಾರೆ, ನಾನು ಹಾಕೊಂತ ಇದ್ದೆ ಹಾಕೊಳ್ಳಿ ಅಂತ ಹೇಳಿದೆ. ಅಂಡ್ ಮನದ ಕಡಲು, ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲ್ಮ್. ಅದ್ಭುತವಾದ ಡೈಲಾಗ್ಸು ಮತ್ತು ಲಾಟ್ಸ್ ಆಫ್ ಫಿಲಾಸಫಿ ಅಂಡ್ ಅಮೇಸಿಂಗ್ ವಿಜುವಲ್ಸ್ ಅಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕತೆ ಹೇಳೋ ಸ್ಟೈಲು, ಅದೆಲ್ಲದು ಏನ್ ನಾವು ಮುಂಗಾರು ಮಳೆ ನೋಡಿದೀವಿ ಅದೆಲ್ಲ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅದು ಸುಮುಖ ಮೂಲಕ ಇರ್ಬೋದು, ಮತ್ತು ಅಂಜಲಿ ಮೂಲಕ ಇರ್ಬೋದು, ಮತ್ತು ರಾಶಿಕಾ ಮೂಲಕ ಇರ್ಬೋದು. ಆಲ್ ತ್ರೀ ಆಫ್ ದಮ್ ಅದ್ಭುತವಾದ ಪರ್ಫಾರ್ಮೆನ್ಸ್. ಅಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ, ಅಂಡ್ ಅದೇ ಸೀನಿಯರ್ ತರನೇ ಆಕ್ಟ್ ಮಾಡಿದ್ದಾರೆ. ಅಂಡ್ ಲಾಡ್ ಆಫ್ ಎನರ್ಜಿ ಅಂಡ್ ಲಾಡ್ ಆಫ್ ಟ್ಯಾಲೆಂಟ್, ಅದ್ಭುತವಾದ ಪ್ರತಿಭೆ. ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿ ಅಂತ ಹೇಳೋದಕ್ಕೆ ನಮ್ಮ ಕಣ್ಣಿಂದ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ, ಬೆಳೀತಾ ಇದ್ದಾರೆ. ಅದು ನಿರಂಜನ್ ಇರ್ಬೋದು, ಮತ್ತು ಹಲವಾರು ಆಕ್ಟರ್ಸ್ಗಳು, ಯಂಗ್ಸ್ಟರ್ಸ್ಗಳು ಮಧ್ಯೆ ಬರ್ತಾ ಇರೋದು. ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಪಕ್ಕ ಆಗಿದೆ. ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್. ಅಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ. ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ, ಪದವಿ ಪೂರ್ವ. ಅದಕ್ಕೂ ಇದಕ್ಕೂ ಅದರ ವ್ಯತ್ಯಾಸ. ಯಾಕಂತಂದ್ರೆ ಅಂಜಲಿ ಇದರಲ್ಲಿ ಒಂದು ಒಬ್ಬರಿಕೆಯ ಪಾತ್ರ, ಒಂದು ಅದ್ಭುತ ಪಾತ್ರ. ಕನ್ನಡ ತುಂಬಾ ಜಾಸ್ತಿ ಬಿಟ್ಕೊಡಲ್ಲ, ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಮೋಷನಲ್ ಕ್ಯಾರೆಕ್ಟರ್ ಅಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ, ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರು ಜನದ ಒಂದು ಪ್ರತಿಭೆಯನ್ನ ಪರದೆ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ. ಮತ್ತು ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಮತ್ತು ಸಂತೋಷ್ ಪಟಾಜಿ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ. ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ ಆಗಿ ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದುಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ. ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಅಂಡ್ ಇವತ್ತು ನಾಡಿದ್ದು ರಿಲೀಸ್ ಆಗ್ತಾ ಇದೆ, ನೋಡಿ ಎಂಜಾಯ್ ಮಾಡ್ತೀರಾ. ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ. ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರಿ, ನೋಡಿ ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.